ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ, ಇಂದಿನ ವಿಡಿಯೋದಲ್ಲಿ ರಾಮಸ್ವಾಮಿ ಅಯ್ಯಂಗಾರ್ ಇವರು ಬರೆದ ಆಲೆಮನೆ ಅನ್ನುವಂತಹ ಲೇಖನದ ಸಾರಾಂಶ ಮತ್ತು ಪ್ರಶ್ನೋತ್ತರಗಳನ್ನು ಗಮನಿಸ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ನಾನು ಉಡುಪಿ ಜಿಲ್ಲೆಯಿಂದ ವಾಸಂತಿ ಅಂಬಲ್ಪಾಡಿ ಅಂತ. ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ, ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಸರಿ ವಿದ್ಯಾರ್ಥಿಗಳೇ, ಈಗ ನಾವು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಇವರು ಬರೆದ ನಮ್ಮ ಊರಿನ ರಸಿಕರು ಅನ್ನುವಂತಹ ಈ ಕೃತಿಯಿಂದ ಆಯ್ದ ಆಲೆಮನೆ ಅನ್ನುವಂತಹ ಈ ಒಂದು ಲೇಖನವನ್ನು ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಲೇಖಕರು ಹೇಳ್ತಾರೆ, ಹಳ್ಳಿಗಳಲ್ಲಿ ಜನರ ಪ್ರೀತಿ, ವಿಶ್ವಾಸ, ಉದಾರತೆ ಇವು ಎಂಥವರಿಗೂ ಕೂಡ ಆಶ್ಚರ್ಯವನ್ನು ತರ್ತದೆ. ಹಳ್ಳಿಗಳ ಜನರಲ್ಲಿ ಇರುವಂಥ ಪ್ರೀತಿ ಇರ್ಬೋದು, ವಿಶ್ವಾಸ ಇರ್ಬೋದು, ಉದಾರತೆ ಇರ್ಬೋದು, ಇದು ಎಂಥವರಿಗೂ ಕೂಡ ಆಶ್ಚರ್ಯವನ್ನು ತರ್ತದೆ. ಅಲ್ಲಿ ರಂಗೇಗೌಡ ಅನ್ನುವಂಥ ಒಬ್ಬ ಪಾತ್ರ ನೋಡಿಕೊಳ್ಳಿ. ರಂಗೇಗೌಡ ಆತನ ಹೆಸರು. ಈ ರಂಗೇಗೌಡನು ಕಬ್ಬಿನ ಆಲೆಯನ್ನು ಕಟ್ಟಿದ್ದನು. ಕಬ್ಬಿನ ಆಲೆ ಅಂದರೆ ಆಲೆಮನೆ ಅಂತ ನೀವು ಕೇಳಿರ್ಬೋದು. ಬೆಲ್ಲವನ್ನು ಮಾಡುವಂತಹ ಒಂದು ಜಾಗಕ್ಕೆ ಆಲೆಮನೆ ಅಂತ ಹೇಳ್ತಾರೆ. ಇಲ್ಲಿ ಹೇಳ್ತಾರೆ ನೋಡಿ, ಆಲೆ ಕಟ್ಟಿದ್ದವನಿಗೆ ಸುತ್ತ 10 ಮೈಲಿಯವರೆಗೆ ಇರುವವರೆಲ್ಲ ನೆಂಟರೆ. ಆಲೆಮನೆಗೆ ಬಂದು ಕೇಳಿದರೆ ಅವರಿಗೆ ಒಂದು ಲೋಟ ಹಾಲು ಮತ್ತು ಒಂದು ತುಂಡು ಕಬ್ಬು ಕೊಡದೆ ಕಳುಹಿಸುತ್ತಿರಲಿಲ್ಲ. ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ ಎಂಬುದು ರಂಗೇಗೌಡನ ನಂಬಿಕೆಯಾಗಿತ್ತು. ರಂಗೇಗೌಡನು ತನ್ನ ಕಬ್ಬಿನ ತೋಟದಲ್ಲಿ ಬೆಳೆದ ಕಬ್ಬಿನಲ್ಲಿ ಅರ್ಧ ಭಾಗವನ್ನು ದಾನ ಮಾಡಿ ಕೃತಾರ್ಥನಾಗುವ ಸನ್ನಿವೇಶವನ್ನು ಈ ಅಧ್ಯಾಯದಲ್ಲಿ ನಾವು ನೋಡಬಹುದು. ಆಲೆಮನೆಗೆ ಎಷ್ಟೇ ಜನ ಬರಲಿ ಒಂದು ಲೋಟ ಕಬ್ಬಿನ ಹಾಲು, ಕಬ್ಬು ಕೊಟ್ಟು ಕಳಿಸ್ತಾ ಇದ್ದ. ಇಂತಹ ಆಲೆಮನೆ ಕಟ್ಟಿದ ಮೇಲೆ ಲೇಖಕರನ್ನು, ಗುಂಡನನ್ನು, ಶೀನಪ್ಪನನ್ನು ಆಲೆಮನೆಗೆ ಬರಬೇಕು ಅಂತ ಆತ ಈ ರಂಗೇಗೌಡ ಹೇಳ್ತಾನೆ. ಎಲ್ಲರೂ ಉತ್ಸಾಹದಿಂದ ರಂಗೇಗೌಡನ ಆಲೆಮನೆಗೆ ಬಂದರು. ಇಲ್ಲಿ ಬೋರೇಗೌಡನು ಬಂದವರಿಗೆ ಕಬ್ಬಿನ ಹಾಲನ್ನು ಹಂಚುತ್ತಾ ಇದ್ದ. ಈ ಮೂವರನ್ನು ನೋಡಿ ಒಳಗೆ ಹೋಗಿ ನೊಣ ಮೆತ್ತಿದ ಅಂಟಾದ ಚಾಪೆಯನ್ನು ತಂದು ಹಾಸಿ ಕೂರಲು ಹೇಳಿದನು. ಆದರೆ ಎಲ್ಲರೂ ಹೊರಗಡೆ ಬೇವಿನ ಮರದ ನೆರಳಲ್ಲಿ ಕುಳಿತರು. ಆಗ ಬೋರೇಗೌಡನು, ಬೇಸಿಗೆ ಬಿಸಿಲಿಗೆ ಬೇವಿನ ಮರ ತಂಪು, ಹೇಮಾವತಿ ಎಂಬ ನದಿ ತಂಪು, ಶೀನಪ್ಪ ನೀನಿರಲು ತಂಪು ನಮ್ಮೂರಿಗೆ ಎಂದು ಹಾಡಿ ಇವರನ್ನು ಸ್ವಾಗತಿಸಿದನು. ಆಗ ಗುಂಡನು, ನೀನಿರಲು ಎಂಬುದರ ಬದಲು ನೀವಿರಲು ಎಂದಿದ್ದರೆ ಪ್ರಾಸ ತಪ್ಪುತ್ತಿರಲಿಲ್ಲ ಎಂದನು. ರಂಗೇಗೌಡ ಬಂದು ಇವರನ್ನು ಉಪಚರಿಸುತ್ತಾ ಇವನ ಗ್ರಾಮ್ಯ ಪದ ಪ್ರಯೋಗ ಮಾಡಿದಾಗ ತಿದ್ದುತ್ತಿದ್ದನು. ಆಗ ಬೋರೇಗೌಡನು, ತಾನೂ 5 ವರ್ಷ ಕೂಲಿ ಮಠದಲ್ಲಿ ವಿದ್ಯೆ ಕಲಿತಿರುವೆ, ಜೈಮಿನಿ ಭಾರತ ಬರುತ್ತದೆ ಎಂದನು. ಇಂತಹ ಬೋರೇಗೌಡ ಜೈಮಿನಿ ಭಾರತವನ್ನು ಕಲಿತಿದ್ದು ಹೀಗೆ. ಈ ಬೋರೇಗೌಡನಿಗೆ ಹೆಣ್ಣನ್ನು ತೋರಿಸಲು ಪಕ್ಕದ ಹಳ್ಳಿಗೆ ಹೋದಾಗ ಇವನು ಮಾತುಗಾರನಾಗಿದ್ದನು. ವಿದ್ಯೆ ಕಲಿತವನೆಂದು ತಿಳಿದಿದ್ದ ಹೆಣ್ಣಿನ ಮನೆಯವರು ಜೈಮಿನಿ ಭಾರತ ತಂದು ಓದಲು ಹೇಳಿದ್ದರಂತೆ. ಆದರೆ ಇವನಿಗೆ ಓದಲು ಸಾಧ್ಯವಾಗಲಿಲ್ಲ. ಆದರೂ ಹೆಣ್ಣಿನ ಮನೆಯವರು ಇವನಿಗೆ ಮಗಳನ್ನು ಕೊಟ್ಟು ಮದುವೆ ಮಾಡಿದರು. ಮುಂದೆ ಬೋರೇಗೌಡ ಹಠ ಹಿಡಿದು ಜೈಮಿನಿ ಭಾರತ ಓದುವುದನ್ನು ಕಲಿತನು. ಆದ್ದರಿಂದ ಅವನ ಹೆಂಡತಿ, ನನ್ನಿಂದ ನೀವು ಜೈಮಿನಿ ಭಾರತ ಕಲಿತ್ರಿ ಎಂದು ಹೇಳುತ್ತಿದ್ದಳಂತೆ. ಹೀಗೆ ಜೈಮಿನಿ ಭಾರತ ಕಲಿತ ಕಥೆಯನ್ನು ಹೇಳಿದನು. ಈ ಹಳ್ಳಿಗರು ತಮ್ಮ ಮಾತುಗಳ ನಡುವೆ ಧಾರಾಳವಾಗಿ ಪದ್ಯಗಳನ್ನು ಉದಾಹರಿಸಿ ಮಾತನಾಡುವುದನ್ನು ಗಮನಿಸಿದ ಗುಂಡ, ಹಿಂದಿನ ಕಾಲದವರ ವಿದ್ಯೆಯೇ ಗಟ್ಟಿ ಎಂದು, ಆಧುನಿಕ ಕಾಲದಲ್ಲಿ ಹುಡುಗರು ಕೇವಲ ಪರೀಕ್ಷೆಗಾಗಿ ಅಭ್ಯಾಸ ಮಾಡಿ ಅನಂತರ ವಿದ್ಯೆಯನ್ನು ಮರೆತು ಬಿಡುವರು ಎಂದನು. ಆ ಹೊತ್ತಿಗೆ ಲೇಖಕರ ಭಾವನವರು ಹಿಂದಿನ ಕಾಲದಲ್ಲಿ ಏಟು ಕೊಟ್ಟು ವಿದ್ಯೆ ಹೇಳಿಕೊಡುತ್ತಿದ್ದರು. ವಿದ್ಯೆ ಮರೆಯುತ್ತಿರಲಿಲ್ಲ. ತಮ್ಮ ಶಾಲೆಯಲ್ಲಿ ಉಪಾಧ್ಯಾಯರು ಬಂದ ಮೇಲೆ ತರಗತಿಗೆ ಲೇಟಾಗಿ ಮೊದಲು ಬಂದವರಿಗೆ 1 ಏಟು, 2ನೇಯವನಿಗೆ 2 ಏಟು, 10ನೇಯವನಾದರೆ 10 ಏಟು ಕೊಡುತ್ತಿದ್ದರಂತೆ. ಅವರ ಕಾಲದಲ್ಲಿ ಹುಡುಗರು ಚೇಷ್ಟೆ ಮಾಡುತ್ತಿದ್ದರಂತೆ. ಆಧುನಿಕ ಹುಡುಗರು ತರಲೆ ಮಾಡುವ ಸಾಮರ್ಥ್ಯ ಪಡೆದಿಲ್ಲ ಎಂದು ಹೇಳಿ ತಮ್ಮದೇ ಆದ ಪ್ರಸಂಗವನ್ನು ವಿವರಿಸ್ತಾರೆ. ಲೇಖಕರ ಭಾವನವರು ಬಾಲಕನಾಗಿದ್ದಾಗ ಉಪಾಧ್ಯಾಯರು ನಿತ್ಯವೂ ನಶ್ಯ ಏರಿಸಿ ಪಾಠವನ್ನು ಹೇಳ್ತಾ ಇದ್ರಂತೆ. ಒಂದು ದಿನ ನಶ್ಯ ಹಾಕಲು ಡಬ್ಬಿ ತೆಗೆದಾಗ ಬಿರುಗಾಳಿ ಬಂದು ನಶ್ಯ ಹಾರಿಹೋಯಿತು. ಹುಡುಗರೆಲ್ಲ ಗೊಳ್ಳನೆ ನಕ್ಕರು. ಮೇಷ್ಟ್ರಿಗೆ ಮಹಾಕೋಪ ಬಂದು ನಕ್ಕವರಿಗೆ 4 ಏಟು ಹಾಕಿದರು. ಎಲ್ಲರಿಗಿಂತ ಜೋರಾದ ಏಟು ಲೇಖಕರ ಭಾವನವರಿಗೆ ಬಿದ್ದಿತ್ತು. ಆದ್ದರಿಂದ ಪ್ರತೀಕಾರ ಮಾಡಲು ನಿರ್ಧರಿಸಿದರಂತೆ.
ಒಂದು ದಿನ ಇವರು ನೀರು ಹಾವನ್ನು ಹಿಡಿದು ತಂದು ಹಿತ್ತಲಿನಲ್ಲಿ ಇಟ್ಟಿದ್ದರು. ಉಪಾಧ್ಯಾಯರು ದಿನವೂ ತಿರುಪೆ ಕೊಡೆಗೆ ಮಡಿಬಟ್ಟೆಯನ್ನು ಹಿಂಡಿ ಹಿಂದಿನ ದಿನವೇ ಹಾಕಿಟ್ಟು ಬೆಳಗಾದ ಮೇಲೆ ಅದನ್ನು ಹೆಗಲಿಗೆ ತಗಲಿಸಿಕೊಂಡು ಸ್ನಾನಕ್ಕೆ ಹೋಗ್ತಾಯಿದ್ರು. ಇದು ಲೇಖಕರ ಭಾವನವರಿಗೂ ಗೊತ್ತಿತ್ತು. ಆದ್ದರಿಂದ ರಾತ್ರಿ ಹೋಗಿ ತಿರುಪೆ ಕೊಡೆಯ ಮುಸುಕನ್ನು ತೆಗೆದು ಬಟ್ಟೆಯಲ್ಲಿ ಹಿಡಿದಿಟ್ಟ ನೀರು ಹಾವನ್ನು ಅದರೊಳಗೆ ಬಿಟ್ಟು ಮುಸುಕನ್ನು ಮೊದಲಿನಂತೆಯೇ ಮುಚ್ಚಿದರು. ಮಾರನೇ ದಿನ ಉಪಾಧ್ಯರು ತಿರುಪೆ ಕೊಡೆಯೊಡನೆ ನದಿಗೆ ಹೋದಾಗ ಲೇಖಕರ ಭಾವನವರು ಹಿಂಬಾಲಿಸಿದರು. ಸ್ನಾನವಾದ ಮೇಲೆ ದೇವರ ಸ್ತೋತ್ರವನ್ನು ಹೇಳುತ್ತಾ ತಿರುಪೆ ಕೊಡೆಗೆ ನೀರನ್ನು ಚಿಮುಕಿಸಿ ಬಟ್ಟೆ ತೆಗೆದಾಗ ಹಾವು ತಲೆ ಎತ್ತಿತು. ಉಪಾಧ್ಯರು ಹೆದರಿ ಹೌಹಾರಿ ಒದ್ದೆ ಬಟ್ಟೆಯಲ್ಲಿಯೇ ಮನೆಗೆ ಓಡಿ ಬಂದರಂತೆ. ಶೀನಪ್ಪ ಒರಟನಾದರೂ ಉಪಾಯಗಾರನಾಗಿದ್ದನು. ಯಾರ ಜೊತೆಯಲ್ಲೇ ಆಗಲಿ ಮನಸ್ತಾಪ ಉಂಟಾದರೆ ಸಮಯವರಿತು ಮಾತಾಡಿ ಕೋಪವನ್ನು ಶಮನ ಮಾಡುತ್ತಿದ್ದನು. ಶೀನಪ್ಪನಿಗೂ ಲೇಖಕರ ಭಾವನವರಿಗೆ ಸ್ವಲ್ಪ ಅಸಮಾಧಾನ ಉಂಟಾಗಿತ್ತು. ಶೀನಪ್ಪ ಈ ಕಬ್ಬಿನ ಆಲೆ ಮನೆಯಲ್ಲಿ ಕುಳಿತು ಲೇಖಕರ ಭಾವನವರಿಗೆ ಧಾರಾಳವಾಗಿ ಹಾಲನ್ನು ಉಪಚಾರ ಮಾಡಿ ಕುಡಿಸಿ, ನಿಮ್ಮ ಕಾಲದ ವಿದ್ಯೆಯೇ ವಿದ್ಯೆ ಕಲಿತು 50 ವರ್ಷವಾದರೂ ನೀವು ಮರೆತಿಲ್ಲ. ಇವತ್ತಿನ ನಮ್ಮ ಪಾಂಡಿತ್ಯವೆಲ್ಲ ಪುಸ್ತಕದ ಬದನೆಕಾಯಿ ಎಂದು ಹೇಳಿ ಹೊಗಳಿ ಸಮಾಧಾನ ಉಂಟು ಮಾಡಿದರಂತೆ. ಆ ದಿನ ಒಬ್ಬೊಬ್ಬರು ದೊಡ್ಡ ಲೋಟಗಳಲ್ಲಿ 10-12 ಬಾರಿ ಕಬ್ಬಿನ ಹಾಲನ್ನು ಕುಡಿದರು. ಶೀನಪ್ಪ ಒಂದು ಗಾಡಿ ಕಬ್ಬನ್ನು ತಿಂದು ಸಿಪ್ಪೆಯನ್ನು ಎಸೆದಾಗ ಅದಕ್ಕೆ ಇರುವೆ ಕೂಡ ಮುತ್ತಲಿಲ್ಲವಂತೆ. ಗುಂಡನು ಈ ಕಬ್ಬಿನ ಹಾಲಿನ ಸಮಾರಾಧನೆಯನ್ನು ನೋಡಿ ಬೆರಗಾಗಿ, ಹೀಗೆ ಬೆಳೆದುದರಲ್ಲಿ ಅರ್ಧ ಭಾಗವನ್ನು ದಾನ ಮಾಡಿದರೆ ಗತಿ ಏನು ಎಂದು ಪ್ರಶ್ನಿಸಿದಾಗ ರಂಗೇಗೌಡ, ಈ ಭೂಮಿಯ ಮೇಲೆ ದಾನ ಮಾಡಿದ ಯಾವ ವ್ಯಕ್ತಿಯೂ ಬಡವನಾಗಿಲ್ಲ ಎಂದನು. ಅಲ್ಲದೆ ನಂಜಪ್ಪನ ತಂದೆಯ ಜಮೀನಿನಲ್ಲಿ ಒಂದು ಕಾಲದಲ್ಲಿ 120 ಮಣ ಬೆಲ್ಲವಾಗುವಷ್ಟು ಕಬ್ಬು ಬೆಳೆಯುತ್ತಿತ್ತೆಂದು, ಲೋಭಿಯಾದ ನಂಜಪ್ಪ ಬೆಳೆಗೆ ಕೈ ಹಾಕಿದ ಮೇಲೆ ಅದೇ ಭೂಮಿಯಲ್ಲಿ ಕೇವಲ 40 ಮಣ ಬೆಲ್ಲವಾಗುವಷ್ಟು ಕಬ್ಬು ಬೆಳೆಯುತ್ತಿದೆ ಎಂದು, ಇದು ನಂಜಪ್ಪನ ಜಿಪುಣತನದ ಫಲವೆಂದು ಹೇಳಿದ. ಎಲ್ಲರೂ ರಂಗೇಗೌಡನಿಗೆ ನಿಮಗೆ ನಮ್ಮಿಂದ ಶ್ರಮವಾಯಿತು ಎಂದು ಉಪಚಾರದ ಮಾತನಾಡಿ ಅಲ್ಲಿಂದ ಎಲ್ಲರೂ ಕೂಡ ಮನೆಗೆ ಹೋಗ್ತಾರೆ. ವಿದ್ಯಾರ್ಥಿಗಳೇ, ಈ ಆಲೆ ಮನೆಗೆ ಸಂಬಂಧಿಸಿದ ಹಾಗೆ ಈ ರೀತಿ ಪ್ರಶ್ನೆ ಬರ್ತವೆ ನೋಡಿ. ರಂಗೇಗೌಡ ಆಲೆ ಮನೆಗೆ ಬಂದವರನ್ನು ಹೇಗೆ ಉಪಚರಿಸುತ್ತಿದ್ದನು? ಅಥವಾ ಇನ್ನೊಂದು ಪ್ರಶ್ನೆ ನೋಡಿ, ರಂಗೇಗೌಡನ ಕಬ್ಬಿನ ಆಲೆ ಹಾಗೂ ಅವನ ವ್ಯಕ್ತಿತ್ವವನ್ನು ಪರಿಚಯ ಮಾಡಿಕೊಡಿ. ಉತ್ತರ ನೋಡಿ. ರಂಗೇಗೌಡನು ಕಬ್ಬಿನ ಆಲೆಯನ್ನು ಕಟ್ಟಿದ್ದನು. ಆಲೆ ಕಟ್ಟಿದ್ದವನಿಗೆ ಮೊದಲೇ ಹೇಳಿದ ಹಾಗೆ ಸಾರಾಂಶದಲ್ಲಿ ಇದೇ ಉತ್ತರವಿದೆ, ಸರಿಯಾಗಿ ಕೇಳಿಸಿಕೊಂಡ್ರೆ ಸಾಕಾಗ್ತದೆ. ಆದರೆ ನಾನು ಇದನ್ನು ಹೇಳ್ತೇನೆ, ಉತ್ತರವನ್ನು ಹೇಳ್ತೇನೆ ಆಯಿತಾ. ರಂಗೇಗೌಡನು ಕಬ್ಬಿನ ಆಲೆಯನ್ನು ಕಟ್ಟಿದ್ದ. ಆಲೆ ಕಟ್ಟಿದವನಿಗೆ ಸುತ್ತ 10 ಮೈಲಿಯವರೆಗೆ ಇರುವವರೆಲ್ಲ ನೆಂಟರೆ. ರಂಗೇಗೌಡನು ಆಲೆ ಮನೆಗೆ ಹೋಗಿ ಕೇಳಿದವನಿಗೆ 1 ಲೋಟ ಹಾಲು ಮತ್ತು 1 ತುಂಡು ಕಬ್ಬು ಕೊಡದೆ ಕಳುಹಿಸ್ತಿರಲಿಲ್ಲ. ಇಂತಹ ಆಲೆ ಮನೆಗೆ ರಂಗೇಗೌಡನ ಸ್ನೇಹಿತರುಗಳಾದ ಲೇಖಕರು ಶೀನಪ್ಪ, ಗುಂಡ ರಂಗೇಗೌಡನ ಕಬ್ಬಿನ ಆಲೆ ಮನೆಗೆ ಬಂದರು. ಕಬ್ಬಿನ ಆಲೆ ಕಟ್ಟಿದರೆ ಮಹಾರಾಜರ ಪದವಿ ಬಂದ ಹಾಗೆ. ತಾನು ಆಲೆ ಕಟ್ಟಿದುದರಿಂದ ರಂಗೇಗೌಡನಿಗೆ ಸ್ವಲ್ಪ ಹೆಮ್ಮೆ ಬಂದಿತ್ತು. ಬಂದವರಿಗೆಲ್ಲ 1 ಚೂರು ಕಬ್ಬು ಮತ್ತು 1 ಲೋಟ ಹಾಲನ್ನು ಕೊಡುವ ಶಕ್ತಿ ತನಗೆ ಬಂದಿತಲ್ಲ ಎಂಬುದೇ ಆ ಹೆಮ್ಮೆಯ ಮುಖ್ಯ ಕಾರಣ. ಕೊಡುವುದರಲ್ಲಿಯೂ ಅವನು ಮಹಾರಾಜನ ಗಾಂಭೀರ್ಯವನ್ನು ಔದಾರ್ಯವನ್ನು ತೋರಿಸ್ತಾ ಇದ್ದ. ಅದಕ್ಕಾಗಿ ತನ್ನ ಭಾವಮೈದುನನಾದ ಭೋರೇಗೌಡನನ್ನು ಈ ಕಾರ್ಯಕ್ಕೆ ನಿಯಮಿಸಿದ್ದ. ಆಲೆ ಮನೆಗೆ ಬಂದ ಸ್ನೇಹಿತರನ್ನು ರಂಗೇಗೌಡನು ಬಹಳ ಪ್ರೀತಿಯಿಂದ ಉಪಚರಿಸ್ತಾನೆ. ಅವನ ಸ್ವಭಾವ ಗುಣ ಎಂಥದ್ದು ಎಂದರೆ, ಕೊಟ್ಟಿದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ ಎಂಬ ಮಾತಿನಂತೆ ನಡೆಯುವ ಗುಣವುಳ್ಳವನಾಗಿದ್ದನು. ಇನ್ನು 2ನೇ ಪ್ರಶ್ನೆ ನೋಡಿ, ಭೋರೇಗೌಡ ಜೈಮಿನಿ ಭಾರತವನ್ನು ಹೇಗೆ ಕಲಿತನು ತಿಳಿಸಿ. ಉತ್ತರ ನೋಡಿ. ರಂಗೇಗೌಡನ ಕಬ್ಬಿನ ಆಲೆ ಮನೆ ಕಟ್ಟಿದ ಮೇಲೆ ಮಹಾರಾಜರ ಪದವಿ ಬಂದ ಹಾಗೆ ಇತ್ತು. ಬಂದವರಿಗೆಲ್ಲ 1 ಚೂರು ಕಬ್ಬು ಮತ್ತು 1 ಲೋಟ ಹಾಲನ್ನು ಕೊಡುವ ಶಕ್ತಿ ಬಂದಿತ್ತು. ಅದಕ್ಕಾಗಿ ತನ್ನ ಭಾವಮೈದುನನನ್ನು ನಿಯಮಿಸಿದ್ದ. ಇಂತಹ ಕಬ್ಬಿನ ಆಲೆ ಮನೆಗೆ ರಂಗೇಗೌಡರ ಸ್ನೇಹಿತರು ಬಂದಾಗ ಅವರ ಮಧ್ಯೆ ಭೋರೇಗೌಡ ಗ್ರಾಮ್ಯ ಪದಗಳನ್ನು ಉಪಯೋಗಿಸಿ ಮಾತನಾಡುತ್ತಿದ್ದಾಗ, ನೀನು ಜೈಮಿನಿ ಭಾರತ ಓದಿದ್ಯಾ ಎಂದಾಗ, ನಾನು ಶಾಲೆಯಲ್ಲಿ ಕಲಿತು ಓದಿದ್ದಲ್ಲ ಎಂದು ತಾನು ಕಲಿತ ಪಾಠದ ಬಗ್ಗೆ ವಿವರಿಸ್ತಾನೆ. ಆತನಿಗೆ 26 ವಯಸ್ಸು ಆದಾಗ ಆತನ ಅಪ್ಪ ತನ್ನನ್ನು ಜೊತೆಯಲ್ಲಿ ಕರೆದುಕೊಂಡು ಮಾದೇಹಳ್ಳಿಗೆ ತನಗೆ ಹೆಣ್ಣು ನೋಡೋಕೆ ಹೋದರು. ಆ ವೇಳೆಗಾಗಲೇ ಅವನು ಅವರ ಊರಿನ ಕೂಲಿ ಮಠದಲ್ಲಿ 5 ವರ್ಷ ಓದಿ ಮುಗಿಸಿದ್ದೇ. ಅಲ್ಲಿಗೆ ಹೋದ ಮೇಲೆ
ಅವರ ಅತ್ತೆ, ನೀವು ಓದಿದವರು ನಮ್ಮ ಮನೆಯಲ್ಲಿರುವ ಜೈಮಿನಿ ಭಾರತ ಓದಿ ಅಂತ ಹೇಳ್ತಾರೆ. ಆದರೆ ಆತನಿಗೆ ಬಾಯಿಂದ ಮಾತೇ ಹೊರಡಲಿಲ್ಲ. ಹೇಗೋ ಆತನಿಗೆ ಮದುವೆ ಆಯಿತು. ಆಮೇಲೆ 3 ವರ್ಷ ಕಷ್ಟಪಟ್ಟು ಓದಿ 4 ಅಕ್ಷರ ಕಲಿತೆ. ಜೈಮಿನಿ ಭಾರತ ಬಿಟ್ಟರೆ ಇನ್ಯಾವ ಪುಸ್ತಕ ಓದೋದಕ್ಕೂ ಆತನಿಗೆ ಬರ್ತಾ ಇರಲಿಲ್ಲ. ಈಗಲೂ ಕೂಡ ಆತನ ಹೆಂಡತಿ, ನನ್ನಿಂದ ನೀವು ಜೈಮಿನಿ ಭಾರತ ಕಲಿತ್ರಿ ಅಂತ ಗೇಲಿ ಮಾಡುತ್ತಾಳೆ ಅಂತ ಆತ ತನ್ನ ಕಥೆಯನ್ನು ಹೇಳುತ್ತಾನೆ. ಹೀಗೆ ಬೋರೇಗೌಡ ಜೈಮಿನಿ ಭಾರತವನ್ನು ಕಲಿತದ್ದು. ಇನ್ನು ಮುಂದಿನ ಪ್ರಶ್ನೆ ನೋಡಿ. ಶೀನಪ್ಪನ ವ್ಯಕ್ತಿತ್ವವನ್ನು ಪರಿಚಯಿಸಿ. ನಮ್ಮ ಊರಿನ ರಸಿಕರು ಈ ಕೃತಿ ಹಳ್ಳಿಯ ಸಮಸ್ತ ಜನರ ಜೀವನದ ಕೆಲವು ಮುಖಗಳನ್ನು ಪರಿಚಯಿಸುತ್ತದೆ. ಇಲ್ಲಿ ಶೀನಪ್ಪನ ಗುಣಶೀಲ ಸ್ವಭಾವ, ವ್ಯಕ್ತಿತ್ವ ಬಹಳಷ್ಟು ಮೆಚ್ಚುವಂಥದ್ದು. ಇವನು ಲೇಖಕರ ಸ್ನೇಹಿತನಾಗಿದ್ದು ಊರಿನ ಎಲ್ಲ ಆಗುಹೋಗುಗಳಲ್ಲಿಯೂ ಕೂಡ ಆತ ಪಾತ್ರವಹಿಸ್ತಾ ಇದ್ದ. ಶೀನಪ್ಪನಿಲ್ಲದೆ ಗೋರೂರಿನಲ್ಲಿ ಮದುವೆ, ಉತ್ಸವ, ಪಂಚಾಯಿತಿ ಸಭೆ, ಅಂತಿಮ ಸಂಸ್ಕಾರ ಯಾವುದೂ ಕೂಡ ನಡೀತಾ ಇರಲಿಲ್ಲ. ಶೀನಪ್ಪ ಒಳ್ಳೆಯ ಮಾತುಗಾರ, ಜಾಣ, ಎಲ್ಲರೊಡನೆಯೂ ಕೂಡ ಸೌಹಾರ್ದ ಸಂಬಂಧವನ್ನು ಹೊಂದಿದ ವ್ಯಕ್ತಿ. ಶೀನಪ್ಪ ಗೋರೂರಿನ ಪಕ್ಕದಲ್ಲಿಯೇ ಇದ್ದ ಹುಲ್ಲುಹಳ್ಳಿಯ ಶಾನುಭೋಗನಾಗಿದ್ದ. ಅವನು ಎಷ್ಟೇ ಜಾಣನಾಗಿದ್ದರೂ ಕಂದಾಯ ವಸೂಲಿ ಮಾಡುವುದರಲ್ಲಿ ಅವನ ಜಾಣತನ ನಡೆಯುತ್ತಾ ಇರಲಿಲ್ಲ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ತಪ್ಪಿಸಿಕೊಳ್ತಾ ಇದ್ದರು. ಆಗ ಅವನ ಶತ್ರುಗಳಿಗೂ ಕಂದಾಯ ವಸೂಲಿ ಮಾಡುವ ಕೆಲಸ ಬೇಡ ಎಂದು ಹೇಳುವಂತಾಯಿತು. ಶೀನಪ್ಪ ಒರಟನಾದರೂ ಉಪಾಯಗಾರನಾಗಿದ್ದನು. ಯಾರ ಜೊತೆಯಲ್ಲೇ ಆಗಲಿ ಮನಸ್ತಾಪ ಉಂಟಾದರೆ ಸಮಯವರಿತು ಮಾತನಾಡಿ ಔದಾರ್ಯದಿಂದ ನಡೆದುಕೊಂಡು ಕೋಪವನ್ನು ಅವನು ಶಮನ ಮಾಡ್ತಾ ಇದ್ದ. ಶೀನಪ್ಪನಿಗೂ ಲೇಖಕರ ಭಾವನವರಿಗೂ ಸ್ವಲ್ಪ ಅಸಮಾಧಾನ ಉಂಟಾಗಿತ್ತು. ಶೀನಪ್ಪ ಈ ಕಬ್ಬಿನ ಆಲೆಮನೆಯಲ್ಲಿ ಕುಳಿತು ಲೇಖಕರ ಭಾವನವರಿಗೆ ಧಾರಾಳವಾಗಿ ಕಬ್ಬಿನ ಹಾಲಿನ ಉಪಚಾರ ಮಾಡಿ ಕುಡಿಸಿ, ನಿಮ್ಮ ಕಾಲದ ವಿದ್ಯೆಯೇ ವಿದ್ಯೆ ಕಲಿತು 50 ವರ್ಷಗಳಾದರೂ ನೀವು ಮರೆತಿಲ್ಲ. ಇವತ್ತಿನ ನಮ್ಮ ಪಾಂಡಿತ್ಯವೆಲ್ಲಿ? ಪುಸ್ತಕದ ಬದನೆಕಾಯಿ ಎಂದು ಹೇಳಿ ಹೊಗಳಿ ಸಮಾಧಾನ ಉಂಟು ಮಾಡಿದನಂತೆ. ಆದ್ದರಿಂದ ಶೀನಪ್ಪ ಕೆಲವು ಅಪರಾಧಗಳನ್ನು ಮಾಡಿದರೂ ಸುಲಭವಾಗಿ ತಿದ್ದಿಕೊಳ್ತಾ ಇದ್ದ. ಜನ ತಾನು ಮಾಡಿದ ತಪ್ಪುಗಳನ್ನು ಮರೆಯುವಂತೆ ಮಾಡುತ್ತಿದ್ದನು. ಒಟ್ಟಿನಲ್ಲಿ ಶೀನಪ್ಪ ಒಬ್ಬ ಸಮರ್ಥ ಅಂತ ಹೇಳ್ಬೋದು. ಇನ್ನು ಮುಂದಿನ ಪ್ರಶ್ನೆ ನೋಡಿ. ಉಪಾಧ್ಯರು ಮಾನ್ಯ ಹಾಗೂ ಸೊನ್ನೆಗಳನ್ನು ವಿದ್ಯಾರ್ಥಿಗಳಿಗೆ ಹೇಗೆ ಹೇಳಿಕೊಡುತ್ತಿದ್ದರು ವಿವರಿಸಿರಿ. ರಂಗೇಗೌಡನು, ಹೀಗೆಲ್ಲ ನೀವು ಸಬೂಬನ್ನು ಹೇಳಿ ಓದುವುದನ್ನೇ ಬಿಟ್ಟರೆ ಹೇಗೆ? ನಾನು ನೋಡಿ ಎಷ್ಟು ಸಲ ಕಷ್ಟಪಟ್ಟೆ. ಮರಳಿ ಯತ್ನ ಮಾಡು, ತೊರೆಯದಿರು, ಮರಳಿ ಯತ್ನ ಮಾಡಿ ಸಿದ್ಧಿಸುವುದು. ರಂಗೇಗೌಡನ ಪದ್ಯವನ್ನು ಕೇಳಿ ಬೋರನು, ನಮ್ಮ ಕಾಲದಲ್ಲಿ ಇದನ್ನೆಲ್ಲ ಹೇಳಿಕೊಡೋರೇ ಇರಲಿಲ್ಲ. ಆಗಿನ ಓದುಗಾರಿಕೆಯೇ ಬೇರೆ ಮಾನ್ಯ. ಸೊನ್ನೆ ಇವುಗಳ ಹೊಡೆದಾಟ ಆಗಿನಂತೆ ಈಗ ಎಲ್ಲೈತೆ ಅಂತ ಹೇಳ್ತಾನೆ. ಗುಂಡನು, ಮಾನ್ಯ ಸೊನ್ನೆಗಳ ಹೊಡೆದಾಟ ಅದೇನು ಬೋರೇಗೌಡ ಅಂತ ಹೇಳ್ತಾನೆ. ಬೋರೇಗೌಡ ತನ್ನ ಮಾತಿನಲ್ಲಿ ಇಂಗ್ಲಿಷ್ ವಿದ್ವಾಂಸನಾದ ಗುಂಡನಿಗೂ ಉತ್ಸಾಹವಿರುವುದಲ್ಲ ಎಂದು ಬಹಳ ಸಂತೋಷವಾಯಿತು. ಅವನು ಹಿಂದಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಭಾರಿ ವ್ಯತ್ಯಾಸ ಬುದ್ಧಿ. ಆಗಿಂದವರು ಈಗ ಇಲ್ಲವೇ ಇಲ್ಲ, ಅಂದರೆ ಆಗ ಇದ್ದವರು ಈಗ ಇಲ್ಲವೇ ಇಲ್ಲ. ಮಠದಲ್ಲಿ ಉಪಾದ್ರು ಬಂದು ಕುಂತ್ಕೊಳ್ಳೋಕ್ಕೆ ಮುಂಚೆ ಬಂದು ಕೂತ್ಕೊಳ್ಳೋರಿಗೆಲ್ಲ ಚಡಿ ಏಟು ಮಾನ್ಯವಾಗಿತ್ತು. ಅಂದರೆ ಹೊತ್ತಾಗಿ ಬಂದವರಿಗೆ ಭಾರಿ ಶಿಕ್ಷೆ ಇರಲಿಲ್ಲ ಎಂದು ತನ್ನ ಕಾಲದ ವಿದ್ಯೆ ಕಲಿತ ಪ್ರಸಂಗವನ್ನು ಆತ ವಿವರಿಸ್ತಾನೆ. ಇನ್ನು ನೋಡಿ, ಇದು 10 ಅಂಕದ ಪ್ರಶ್ನೆ. ಈಗಾಗಲೇ ಹೇಳಿದ್ದೆಲ್ಲ 5 ಅಂಕದ ಪ್ರಶ್ನೆ. ಈಗ 10 ಅಂಕದ ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗೋಣ. ಮೊದಲ ಪ್ರಶ್ನೆ ನೋಡಿ. ರಂಗೇಗೌಡನ ಕಬ್ಬಿನ ಆಲೆಮನೆಯಲ್ಲಿ ನಡೆದ ಸಂಭಾಷಣೆಗಳು ಏನು? ತಾವು ಕಲಿತ ವಿದ್ಯಾಭ್ಯಾಸದ ಮಾಹಿತಿಗಳನ್ನು ವಿವರಿಸಿರಿ. ಉತ್ತರ ನೋಡಿ. ಗೋರೂರು ರಾಮಸ್ವಾಮಿ ಅಯ್ಯಂಗಾರರು ನಮ್ಮ ಊರಿನ ರಸಿಕರು ಅನ್ನುವಂತಹ ಈ ಕೃತಿಯಲ್ಲಿ ಹಳ್ಳಿಯ ಜೀವನವನ್ನು ಸಹೃದಯರಿಗೆ ಪರಿಚಯ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಈ ಊರಿನ ಎಲ್ಲ ಜಾತಿ ವರ್ಗಗಳ ಜನರ ರಸಿಕತನವನ್ನು, ಸಂಸ್ಕೃತಿಯನ್ನು, ಸಹಕಾರ ಮನೋಭಾವವನ್ನು ಈ ಲೇಖನದಲ್ಲಿ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಹೇಳುತ್ತಾರೆ. ಇಲ್ಲಿ ರಂಗೇಗೌಡ 6 ಸಲ ಲೋಯರ್ ಸೆಕೆಂಡರಿಯಲ್ಲಿ ಫೇಲ್ ಆಗಿದ್ದ. ಅವನನ್ನು ರೇಗಿಸಲೆಂದು ಅವನ ಸ್ನೇಹಿತ ಶೀನಪ್ಪ ಫಲಿತಾಂಶ ಬರುವ ಮೊದಲೇ ನೀನು ಪಾಸಾಗಿದ್ದೀಯೇ ಎಂದಾಗ ರಂಗೇಗೌಡ ಸಕ್ಕರೆಯನ್ನು ಊರಿನ ಜನರಿಗೆ ಹಂಚಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಾನೆ. ಫಲಿತಾಂಶ ಬಂದ ಮೇಲೆ ಅವನು ಫೇಲ್ ಆಗಿಬಿಟ್ಟದ್ದು ತಿಳಿಯುತ್ತದೆ. ನಂತರ ಶೀನಪ್ಪನು ರಂಗೇಗೌಡನ ಮನೆಗೆ ಹೋಗಿ ಸಮಾಧಾನ ಮಾಡಿ ಮುಂದೆ ಲೇಖಕರು ಪಾಠ ಹೇಳಿ ತೇರ್ಗಡೆಯಾಗುವಂತೆ ಮಾಡ್ತಾರೆ. ಇಂತಹ ರಂಗೇಗೌಡ
ತನ್ನ ಊರಿನಲ್ಲಿ ಕಬ್ಬಿನ ಆಲೆಮನೆಯನ್ನು ಕಟ್ಟಿಸಿದ್ದ. ಈ ಕಬ್ಬಿನ ಆಲೆಮನೆಗೆ ಯಾರೇ ಬಂದರೂ ಅವರಿಗೆ ಕಬ್ಬಿನ ಹಾಲು ಹಾಗೂ ಕಬ್ಬನ್ನು ಕೊಟ್ಟು ಕಳಿಸ್ತಾ ಇದ್ದ. ಇಂತಹ ಕಬ್ಬಿನ ಆಲೆಮನೆ ನೋಡಲು ತನ್ನ ಸ್ನೇಹಿತರಾದ ಶೀನಪ್ಪ ಹಾಗೂ ಲೇಖಕರು ಮತ್ತು ಗುಂಡನನ್ನು ತನ್ನ ಕಬ್ಬಿನ ಆಲೆಮನೆಗೆ ಆತ ಆಹ್ವಾನಿಸ್ತಾನೆ. ಎಲ್ಲರೂ ಉತ್ಸಾಹದಿಂದ ರಂಗೇಗೌಡನ ಆತಿಥ್ಯವನ್ನು ಸ್ವೀಕರಿಸಲಿಕ್ಕೆ ಹೊರಡ್ತಾರೆ. ಅಲ್ಲಿ ಬೋರೇಗೌಡನು ಬಂದವರಿಗೆ ಕಬ್ಬಿನ ಹಾಲನ್ನು ಹಂಚುತ್ತಾ ಇದ್ದ. ಇವರನ್ನು ನೋಡಿ ಬಂದು ಕುಳಿತುಕೊಳ್ಳಲು ಒಂದು ಚಾಪೆಯನ್ನು ತರ್ತಾನೆ. ಆದರೆ ಎಲ್ಲರೂ ಕೂಡ ಬೇವಿನ ಮರದ ನೆರಳಿನಲ್ಲಿ ಕುಳಿತರು. ಬೋರೇಗೌಡ ಜೈಮಿನಿ ಕಲಿತದ್ದು ಒಂದು ಕಥೆಯಾಗಿತ್ತು. ಅವನಿಗೆ ಹೆಣ್ಣನ್ನು ತೋರಿಸಲು ಪಕ್ಕದ ಹಳ್ಳಿಗೆ ಹೋದಾಗ ಆ ಮನೆಯವರು ಜೈಮಿನಿ ಭಾರತ ಓದಲು ಹೇಳಿದ್ದರಂತೆ. ಆದರೆ ಅವನಿಗೆ ಓದಲು ಸಾಧ್ಯವಾಗಲಿಲ್ಲ. ಮದುವೆಯಾದ ನಂತರ ಓದಲು ಕಲಿತ. ಆದರೆ ಅವನ ಹೆಂಡತಿ, ನನ್ನಿಂದ ನೀವು ಭಾರತ ಓದಲು ಕಲಿತ್ರಿ ಎನ್ನುತ್ತಾ ಇದ್ಲು. ಈ ಕಥೆಯನ್ನು ಬೋರೇಗೌಡ ಹೇಳಿದಾಗ ರಂಗೇಗೌಡರು ಕೂಡ ತಾನು ವಿದ್ಯೆಗಾಗಿ ಪಟ್ಟ ಕಷ್ಟವನ್ನು ಹೇಳ್ತಾರೆ. ಹಿಂದಿನ ಕಾಲದಲ್ಲಿ ಏಟು ಕೊಟ್ಟು ವಿದ್ಯೆಯನ್ನು ಹೇಳಿಕೊಡ್ತಾ ಇದ್ರು. ಇದರಿಂದ ವಿದ್ಯೆ ಮರೆಯುತ್ತಾ ಇರಲಿಲ್ಲ. ತಮ್ಮ ಶಾಲೆಯಲ್ಲಿ ಉಪಾಧ್ಯಾಯರು ಬಂದ ಮೇಲೆ ತರಗತಿಗೆ ಲೇಟಾಗಿ ಬಂದವರಿಗೆ ಒಂದೇಟು, ಎರಡನೆಯವನಾದರೆ ಎರಡೇಟು, 10ನೆಯವನಾದರೆ 10 ಏಟು ಕೊಡುತ್ತಾ ಇದ್ರಂತೆ. ಆದರೂ ಹುಡುಗರು ಚೇಷ್ಟೆ ಮಾಡ್ತಾಯಿದ್ರು. ಒಮ್ಮೆ ಶಾಲೆಯಲ್ಲಿ ಉಪಾಧ್ಯಾಯರು ನಿತ್ಯವೂ ನಶೆ ಏರಿಸಿ ಪಾಠ ಹೇಳ್ತಾ ಇದ್ರಂತೆ. ಒಂದು ದಿನ ನಶೆ ಹಾಕಲು ಡಬ್ಬಿ ತೆಗೆದಾಗ ಬಿರುಗಾಳಿ ಬಂದು ನಶೆವೆಲ್ಲ ಹಾರಿ ಹೋಯಿತು ಅಂತ ಹುಡುಗರೆಲ್ಲ ನಗ್ತಾರೆ. ಆಗ ಮೇಷ್ಟ್ರಿಗೆ ಕೋಪ ಬಂದು ಎಲ್ರಿಗೂ ಕೂಡ 4 ಏಟು ಹಾಕ್ತಾರೆ. ಶೀನಪ್ಪ ಒರಟನಾದರೂ ಉಪಾಯಗಾರ. ಯಾರ ಜೊತೆಯಲ್ಲಿ ಆಗಲಿ ಮನಸ್ತಾಪ ಉಂಟಾದರೆ ಸಮಯವರಿತು ಮಾತಾಡಿ ಕೋಪವನ್ನು ಶಮನ ಮಾಡ್ತಾ ಇದ್ದ. ಲೇಖಕರ ಭಾವನವರಿಗೆ ನಿಮ್ಮ ಕಾಲದ ವಿದ್ಯೆಯೇ ವಿದ್ಯೆ ಕಲಿತು 50 ವರ್ಷಗಳಾದರೂ ನೀವು ಮರೆತಿಲ್ಲ. ಇವತ್ತಿನ ಪಾಂಡಿತ್ಯವೆಲ್ಲ ಪುಸ್ತಕದ ಬದನೆಕಾಯಿ ಅಂತ ಹೇಳ್ತಾನೆ. ಆ ದಿನ ಕಬ್ಬಿನ ಹಾಲನ್ನು ಎಲ್ಲರೂ ಕೂಡ ಯಥೇಚ್ಛವಾಗಿ ಕುಡಿಯುತ್ತಾರೆ. ಗುಂಡನು ಈ ಕಬ್ಬಿನ ಹಾಲಿನ ಸಮಾರಾಧನೆಯನ್ನು ನೋಡಿ ಬೆರಗಾಗಿ, ಹೀಗೆ ನೀವು ಬೆಳೆದುದರಲ್ಲಿ ಅರ್ಧ ಭಾಗವನ್ನು ದಾನ ಮಾಡಿದರೆ ಏನು ಗತಿ ಎಂದಾಗ ರಂಗೇಗೌಡ ಹೀಗೆ ಹೇಳ್ತಾನೆ. ಈ ಭೂಮಿಯ ಮೇಲೆ ದಾನ ಮಾಡಿದ ಯಾವ ವ್ಯಕ್ತಿಯೂ ಕೂಡ ಬಡವನಾಗಿಲ್ಲ. ಅಲ್ಲದೆ ನಮ್ಮ ತಂದೆಯ ಕಾಲದಲ್ಲಿ 120 ಮಣ ಬೆಲ್ಲವಾಗುವಷ್ಟು ಕಬ್ಬು ಬೆಳೆಯುತ್ತಿತ್ತೆಂದು ಲೋಭಿಯಾದ ನಂಜಪ್ಪ ಬೆಳೆಗೆ ಕೈ ಹಾಕಿದ ಮೇಲೆ ಅದೇ ಭೂಮಿಯಲ್ಲಿ ಕೇವಲ 40 ಮಣ ಬೆಲ್ಲವಾಗುವಷ್ಟು ಕಬ್ಬು ಬೆಳೆಯುತ್ತಿದೆ ಎಂದು ಇದು ನಂಜಪ್ಪನ ಜಿಪುಣತನದ ಫಲವೆಂದು ಆತ ಹೇಳುತ್ತಾನೆ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಇವರು ಬರೆದ ನಮ್ಮ ಊರಿನ ರಸಿಕರು ಅನ್ನುವ ಕೃತಿಯಿಂದ ಆರಿಸಲಾದಂತಹ ಆಲೆಮನೆ ಎನ್ನುವ ಈ ಪಾಠದ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ. ಮುಂದೆ ನಿಮಗೆ ಯಾವುದಾದ್ರೂ ಪಾಠ ಬೇಕು ಅಂತ ಇದ್ದಲ್ಲಿ ನಿಮ್ಮ ಪರೀಕ್ಷೆಗೆ 2 ದಿವಸದ ಮೊದಲು ಅಥವಾ ನೀವು ಯಾವಾಗ ಬೇಕು ಅಂತ ಹೇಳ್ತೀರೋ ಆ ಪಾಠದ ಹೆಸರು ಮತ್ತು ಕೃತಿಕಾರರ ಹೆಸರನ್ನು ಕಮೆಂಟ್ ಮಾಡಿದರೆ ಸಾಕು, ನಾನು ಮಾಡಿ ಹಾಕ್ತೇನೆ. ಸರಿ ವಿದ್ಯಾರ್ಥಿಗಳೇ, ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.